ಭಾಳಷ್ಟು ಜನ ಕಾಮೆಂಟ್ ಮಾಡ್ತಿದ್ರು ಈ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸು ಅಂತೇಳಿ. ಏನು ಕಷ್ಟನೇ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರವೆ ಉಂಡೆ. ಸೊ ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಮತ್ತು ಜಾಸ್ತಿ ತುಪ್ಪ ಕೂಡ ಬಳಸ್ತಿಲ್ಲ ಇಲ್ಲಿ ನಾನು. 1 kg ರವೆ ಲಡ್ಡುನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ. ಈ ರವೆ ಉಂಡೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಚಿರೋಟೆ ರವೆ ತೊಗೊಂಡಿದ್ದೀನಿ 3 ಕಪ್ ಆಗುವಷ್ಟು, ಮತ್ತು 2.5 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ನೀವು 3 ಕಪ್ ಆಗುವಷ್ಟು ಸಕ್ಕರೆ ಕೂಡ ತೊಗೋಬೋದು. 3 ಕಪ್ ಚಿರೋಟೆ ರವೆ, 2.5 ಕಪ್ ಆಗುವಷ್ಟು ಸಕ್ಕರೆ, ಒಂದು 4-5 ಇಲೈಚಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗುವಷ್ಟು ಕೊಬ್ಬರಿ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಕೊಬ್ಬರಿ ತುರಿ ಅಂತ ಹೇಳ್ತೇವಲ್ಲ ಅದನ್ನು ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ, ಮತ್ತು ಒಂದು 2-3 ಚಮಚ ಆಗುವಷ್ಟು ಹಾಲಿನ ಮೇಲಿನ ಕೆನೆ ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ನಮ್ಮ ಲಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲಿ ಒಂದು 2-3 ಚಮಚ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಏನು ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಬೇಕಾಗುತ್ತೆ. ಮತ್ತು ಸ್ವಲ್ಪನೇ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಇನ್ನೊಂದು ಸ್ವಲ್ಪ ನಾನು ಹಾಕುವಾಗ ಯಾವ್ಯಾವ ಸಾಮಗ್ರಿ ಎಷ್ಟೆಷ್ಟು ತೊಗೊಂಡಿನಿ ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಸಕ್ಕರೆನ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ. ನೀವು ಪೌಡ್ರ್ ಸಕ್ಕರೆ ತೊಗೊಂಡ್ರು ಭೀ ನಡೆಯುತ್ತೆ. ಓಕೆ ನೋಡಿ, ನಾನಿಲ್ಲಿ 2.5 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಎಲ್ಲನೂ ಒಂದೇ ಕಪ್ಪಿಲಿಂದ ತೊಗೋಬೇಕಾಗುತ್ತೆ. 2.5 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ, ಮತ್ತು ಒಂದು 4-5 ಇಲೈಚಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ. ಇವಾಗ ನಾನಿದು ನೋಡಿ ಸ್ಮೂತಾಗಿ ಸಕ್ಕರೆ ರುಬ್ಕೊಂಡಾಗಿದೆ. ಇವಾಗ ಇದರಲ್ಲೇ ಹಾಕ್ಕೊತಿದ್ದೀನಿ. ಇವಾಗ ನಾನಿಲ್ಲೊಂದು ಮೊದಲಿಗೆ ಕಡಾಯಿ ಇಟ್ಕೊಂಡಿನಿ. ಸಕ್ಕರೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಕಡಾಯಿನಲ್ಲಿ ಸುಮಾರು ಒಂದು 2-3 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ತುಪ್ಪ ಗರಂ ಆಗಬೇಕು. ಇವಾಗ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಕೂಡ ಬಳಸ್ಬೋದು ತುಪ್ಪ. ಇಲ್ಲಿ ನಾನಿಲ್ಲಿ ಒಂದು 3-4 ಚಮಚ ಆಗೋಷ್ಟು ತುಪ್ಪ ಹಾಕಿದ್ದೀನಿ. 1 kg ಲಡ್ಡು ಮಾಡ್ತೀನಲ್ವ, ಹೀಗಾಗಿ ಇವಾಗ ಮೊದಲಿಗೆ ಈ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾನು ಹುರ್ಕೊತಿದ್ದೀನಿ. ಕಿಸ್ಮಿಸ್ ಮಾತ್ರ ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂದರೆ ಕಿಸ್ಮಿಸ್ ಜಲ್ದಿ ಹುರಿಯುತ್ತೆ. ಮೊದಲಿಗೆ ಈ ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಆದಮೇಲೆ ಕಿಸ್ಮಿಸ್ ಹಾಕೋಬೇಕಾಗುತ್ತೆ. ಓಕೆ, ಎಲ್ಲ ಸೇರಿಸಿ ಒಂದು ಸ್ವಲ್ಪನೇ ನಾನು ಹುರ್ಕೊಂಡಾಗಿದೆ. ಇವಾಗ ಲೈಟಾಗಿ ಕೆಂಪಾಗಿದೆ. ಇವಾಗ ಇದರಲ್ಲಿ ಕಿಸ್ಮಿಸ್ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಕಿಸ್ಮಿಸ್ ಕೂಡ ಸ್ವಲ್ಪನೇ ಟೈಮ್ ಹಿಡಿಯುತ್ತೆ. ಕಿಸ್ಮಿಸ್ ಹುರಿಯೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇಲ್ಲಿ ಸ್ಲೋ ಗ್ಯಾಸ್ ಇದೆ. ಇವಾಗ ಎಲ್ಲನೂ ಡ್ರೈ ಫ್ರೂಟ್ಸ ಹುರ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ನೋಡಿ ಹುರ್ಕೊಂಡಾಗಿದೆ. ಇವಾಗ ಮತ್ತು ಪ್ಲೇಟ್ನಲ್ಲಿ ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ನೀವು ಇಲ್ಲಿ ಜಾಸ್ತಿ ಬೇಕು ಕಮ್ಮಿ ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಡ್ರೈ ಫ್ರೂಟ್ಸ, ಅಥವಾ ಕೇವಲ ಬಾದಾಮಿ ಇತ್ತಂದ್ರೆ ಬಾದಾಮಿ ಮಾತ್ರ ಹಾಕ್ಕೊಳ್ಳಿ, ಕಾಜು ಇತ್ತಂದ್ರೆ ಕಾಜು ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಇದು. ಓಕೆ ನೋಡಿ, ಅದೇ ತುಪ್ಪದಲ್ಲಿ ಇವಾಗ ನಾನು ಚಿರೋಟೆ ರವೆ ಹಾಕ್ಕೊತಿದ್ದೀನಿ. ಸುಮಾರು ಒಂದು 3 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊಂಡು ಇವಾಗ ಈ ರವಾನ ನಾನು ಸ್ಲೋ ಗ್ಯಾಸ್ನಲ್ಲಿ ಸುಮಾರು ಒಂದು 5-6 ನಿಮಿಷ ಆಗೋ ತನಕ, ಅಥವಾ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ನೀವಿಲ್ಲಿ ರವೆ ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಲಡ್ಡು ಬರುತ್ತೆ. ಹೊತ್ತಬಾರ್ದು ರವೆ, ಈ ರೀತಿ ನೋಡ್ಕೊಳ್ಳಿ ನೀವಿಲ್ಲಿ. ಹೀಗಾಗಿ ಸ್ಲೋಕ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿ ಇಟ್ಟರು ಭೀ ಪರವಾಗಿಲ್ಲ. ರವಾನ ಮೊದಲಿಗೆ ಸರಿಯಾಗಿ ಹುರ್ಕೋಬೇಕಾಗುತ್ತೆ. ಅಥವಾ ನಿಮಗೆ ಟೈಮ್ ಕೂಡ ನಾನು ಹೇಳಿದ್ದ 5-6 ನಿಮಿಷ ಆಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ ನೋಡಿ, ಪೂರ್ತಿಯಾಗಿ ರವೆ ಹಸಿ ವಾಸನೆ ಹೋಗಿದೆ. ಒಂದು 5-6 ನಿಮಿಷ ಆಗೋ ತನಕ ನಾನು ರವಾನ ಹುರ್ಕೊಂಡಿನಿ. ಇವಾಗ ಇದರಲ್ಲಿ ಈ ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಕೊಬ್ಬರಿ ಪೌಡ್ರ್ ಹಾಕಿದ ಮೇಲೆ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಮತ್ತೆ ನಾನು ಒಂದು 2 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೊತ ಹುರ್ಕೊತಿದ್ದೀನಿ. ಏನು ಕಷ್ಟನೇ ಇಲ್ಲ. ಈ ವಿಧಾನದಲ್ಲಿ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಸರಿಯಾಗಿ ಬರುತ್ತೆ ಈ ರವೆ ಲಡ್ಡು. ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಸುಮಾರು ನೀವು ಈ ಲಡ್ಡುನ 15 ದಿನ ಆಗೋ ತನಕ ಇಟ್ಕೋಬೋದು ಈ ಲಡ್ಡು. ಓಕೆ ನೋಡಿ, ಇವಾಗ ನಾನು ಮತ್ತೆ ಒಂದು 2 ನಿಮಿಷ ಆಗೋ ತನಕ ಹಾಗೇ ಹುರ್ಕೊಂಡಿದ್ದ ಹಸಿ ವಾಸನೆ ಹೋಗಿದೆ. ಇವಾಗ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನು ಹಾಕ್ಕೊತಿದ್ದೀನಿ. 3 ಕಪ್ ರವಕ್ಕೆ ನಾನಿಲ್ಲಿ 2.5 ಕಪ್ ಆಗುವಷ್ಟು ಸಕ್ಕರೆ ಯೂಸ್ ಮಾಡಿದ್ದ. ಇವಾಗ ಹಾಲಿನ ಮೇಲಿನ ಕೆನೆ ಹಾಕ್ಕೊತಿದ್ದೀನಿ. ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಲು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮುಂದೆ. ಬಟ್ ಇದು ಹಾಲಿನ ಮೇಲಿನ ಕೆನೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಲಡ್ಡು, ಹಾಗೆ ಬಾಯಲ್ಲಿಟ್ಟರೆ ಕರಗುತ್ತೆ. ಓಕೆ, ಇವಾಗ ಎಲ್ಲ ಸೇರಿಸಿ ಮತ್ತೆ ಇದನ್ನು ಸರಿಯಾಗಿ ಒಂದು 2 ನಿಮಿಷ ಆಗೋ ತನಕ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡ್ಕೊತ ಇರಿ ಒಂದು 2 ನಿಮಿಷ ಆಗೋ ತನಕ. ಸಕ್ಕರೆ ಒಂದು ಸ್ವಲ್ಪ ಲೈಟಾಗಿ ಕರಗುತ್ತೆ. ಇದರಲ್ಲಿ ಹಾಲಿನ ಮೇಲಿನ ಕೆನೆ ಕೂಡ ಹಾಕಿರ್ತೇವಲ್ಲ, ಹೀಗಾಗಿ ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡ್ತಿರ್ಬೋದು. ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 2 ನಿಮಿಷ ಆಗೋ ತನಕ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊತ ಇದನ್ನು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗಬೇಕಾಗುತ್ತೆ. ಈ ಟೈಮ್ನಲ್ಲಿ ಗ್ಯಾಸ ಸ್ಲೋನೇ ಇರಲಿ. ಇಲ್ಲಿ ನೋಡ್ಕೊಂಡು ಹಾಲನ್ನ ಹಾಕೋಬೇಕಾಗುತ್ತೆ ನೀವಿಲ್ಲಿ.
ನೀವು ಹಾಲಿನ ಮೇಲಿನ ಕೆನೆ ಹಾಕಿಲ್ಲ ಅನ್ನೋದಾದರೆ ಸ್ವಲ್ಪ ಇಲ್ಲಿ ಹಾಲು ಜಾಸ್ತಿ ಹಿಡಿಬೋದು, ನೋಡ್ಕೊಂಡು ಹಾಲನ್ನ ಹಾಕ್ಕೊಳ್ಳಿ. ಬಟ್ ಎಲ್ಲ ಹಾಲು ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು. ಮೊದಲಿಗೆ ಹಾಲು ಹಾಕಿದ ಮೇಲೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವದಲ್ಲಿ. ನಂತರ ಇದರಲ್ಲಿ ಮತ್ತೆ ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಎಲ್ಲ ಸೇರಿಸಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ನೋಡಿ ಸಾಫ್ಟ್ ಆಗಿದೆ. ಇವಾಗ ರವೆ ನೋಡ್ತಿರ್ಬೋದು. ಇವಾಗ ಇನ್ನೂ ಒಂದು ಸ್ವಲ್ಪ ಹಾಲು ಉಳ್ಕೊಂಡಿದೆ. ನೀವು ಹಾಲಿನ ಮೇಲಿನ ಕೆನೆ ಹಾಕಿಲ್ಲ ಅನ್ನೋದಾದರೆ ಹಾಲು ಒಂದು ಸ್ವಲ್ಪ ಜಾಸ್ತಿ ಹಿಡಿಬೋದು ಇಲ್ಲಿ. ಇವಾಗ ಕೊನೆಯಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದು ಮೊದಲೇ ಹೇಳಿದ ಹಾಗೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ ನಾನು. ಗ್ಯಾಸ್ ಬಂದ್ ಮಾಡ್ಕೊಂಡು ಇದು ತುಂಬ ಬಿಸಿ ಇದೆ ಅಲ್ವಾ, ಹೀಗಾಗಿ ನಾನು ಇದಕ್ಕೆ ಒಂದು 10 ನಿಮಿಷ ಆಗೋ ತನಕ ಮುಚ್ಚಿ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಮುಚ್ಚಿ ಇಡಬೇಕಾಗುತ್ತೆ, ಅದರಲ್ಲಿ ಈ ರವೆ ಅರಳುತ್ತೆ. ಓಕೆ ನೋಡಿ, ತುಂಬ ಬಿಸಿ ಇದೆ. ಒಂದು 10 ನಿಮಿಷ ಮುಚ್ಚಿಟ್ಕೊತಿದ್ದೀನಿ ನಾನಿಲ್ಲಿ. ಮತ್ತು ಪೂರ್ತಿ ತಣ್ಣಗಾಗೋ ತನಕ ಕೂಡ ಬಿಡಬಾರ್ದು, ಲೈಟಾಗಿ ಬಿಸಿ ಇರುತ್ತೆ ಅಲ್ವಾ, ಆವಾಗೇ ಈ ರವೆ ಲಡ್ಡುನ ಕಟ್ಟಬೇಕಾಗುತ್ತೆ. ಓಕೆ ನೋಡಿ, ಇವಾಗ 10 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದ ಲೈಟಾಗಿ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಬಿಸಿ ಇದೆ ಇದು ಇನ್ನಷ್ಟು. ಇವಾಗ ಇದನ್ನು ನಮಗೆ ಯಾವ ಸೈಜಿಂದು ಬೇಕು ಆ ಸೈಜಿಂದು ಉಂಡೆಗಳನ್ನಾಗಿ ಕಟ್ಕೋಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ನೋಡಿ. ನಾನು ನಿಮಗೆ ಕೈಯಲ್ಲಿ ಹಿಡಿದು ತೋರಿಸ್ತಿದ್ದೀನಿ, ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಓಕೆ ನೋಡಿ, ಎಷ್ಟು ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಈ ಲಡ್ಡು. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನನ್ನ ಮಕ್ಕಳು ಕೂಡ ಉಂಡೆಗಳನ್ನು ಕಟ್ಟೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅವರಿಗೆ ಬೇಕಾಗಿದೆ, ಹೀಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ ಈ ಲಡ್ಡು. ಸುಮಾರು ನೀವು 1 ತಿಂಗಳು ಆಗೋ ತನಕ ಇಟ್ಟರು ಇದು ಸಾಫ್ಟಾಗಿ ಇರುತ್ತೆ ನೋಡಿ. ಎಷ್ಟು ಸರಿಯಾಗಿ ಸಲೀಸಾಗಿ ಅದು ಉಂಡೆ ಮತ್ತೆ ಕಟ್ಟೋಕ್ಕೆ ಬರುತ್ತೆ ನೋಡಿ. ವಾವ್ ನೋಡಿ, ತುಂಬಾ ಸರಿಯಾಗಿ ಬಂದಿದೆ ಲಡ್ಡು. ಮತ್ತು ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಮಕ್ಕಳಿದ್ದರೆ ಒಂದು ಸ್ವಲ್ಪ ಮಿಸ್ ಮಾಡದೆ ಈ ರವೆ ಲಡ್ಡುನ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ವಾವ್, ಹಾಗೆಯೇ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಸರಿಯಾಗಿ ಬರುತ್ತೆ. ನಾನಂತೂ ಅವಾಗವಾಗ ಮಾಡ್ತಿರ್ತೀನಿ. ನನ್ನ ಮಕ್ಕಳಿಗೆ ಈ ರವೆ ಲಡ್ಡು ತುಂಬಾ ಇಷ್ಟ ಆಗುತ್ತೆ. ಸೊ ಅವಾಗವಾಗ ಟಿ ವಿ ನೋಡ್ಕೊತ ಅವರು ಇದು ತಿನ್ಕೋತಾ ಕುಂಡಿರ್ತಾರೆ ಮನೆಯಲ್ಲಿ. ವಾವ್ ನೋಡಿ, ಎಲ್ಲನೂ ನಿಮಗೆ ಯಾವ ಸೈಜಿಂದ ಬೇಕು ಆ ಸೈಜಿಂದನೂ ಲಡ್ಡುಗಳನ್ನಾಗಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋಬೋದು. ಇದನ್ನು ನೀವು ಫ್ರಿಜ್ನಲ್ಲಿ ಕೂಡ ಇಟ್ಕೋಬೋದು, ಹೊರಗಡೆ ಕೂಡ ಇಟ್ಕೋಬೋದು. ಈ ಲಡ್ಡು ಏನೂ ಆಗೋದಿಲ್ಲ, ಒಂದು 15-20 ದಿನ ಆಗೋ ತನಕ. ಓಕೆ ನೋಡಿ, ವಾವ್ ನೋಡಿ ಎಷ್ಟು ಸುಲಭವಾಗಿ ಬರ್ತಿದೆ ಅಲ್ವಾ. ಒಂಚೂರು ಕೂಡ ಕ್ರ್ಯಾಕ್ ಬರ್ತಿಲ್ಲ, ತುಂಬಾ ಸಾಫ್ಟಾಗಿದೆ. ಇಲ್ಲಿ ನಿಮ್ಗೆ ಏನಾದರೂ ರವೆ ಸ್ವಲ್ಪ ಡ್ರೈ ಅನಿಸಿದರೆ ಒಂದು ಸ್ವಲ್ಪ ಒಳಗಡೆ ತುಪ್ಪ ಹಾಕ್ಕೊಂಡು ಈ ಲಡ್ಡುನ ಕಟ್ಕೋಬೋದು ನೀವು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.